ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 1 ಏಪ್ರಿಲ್ 2026ಕ್ಕೆ ನಡೀತಕ್ಕಂಥ 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ SA 2ಗಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಂಡೋಗಿ ಇನ್ನೊಂದು 2 ಮಾಡೆಲ್ ಕ್ವಶನ್ ಪೇಪರನ್ನು ನಿಮಗೆ ಕೊಡ್ತೀನಿ. ಸೊ ಈ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಒಂದ್ಸರಿ ರಿವಿಷನ್ ಮಾಡಿಕೊಡ್ರಿ ಸಾಕು. ಫಸ್ಟ್ ಒನ್, ಪುರಂದರದಾಸರಿಗೆ ಆಶ್ರಯ ನೀಡಿದ ವಿಜಯನಗರದ ಅರಸ ಅಂತ ಕೇಳಬಹುದು. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ, ಶ್ರೀಕೃಷ್ಣ ದೇವರಾಯ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲ ಬಾರಿಗೆ ಅಭಿಪ್ರಾಯಪಟ್ಟವರು ಯಾರು ಅಂತ ಕೇಳಿದರೆ ವಿ ಡಿ ಸಾವರ್ಕರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇತರರ ಅನುಭವವನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ, ಆದರೆ ಆ ಅನುಭವವನ್ನು ನೀವು ಅನುಭವಿಸಲು ಸಾಧ್ಯವೇ ಇಲ್ಲ. ಈ ಹೇಳಿಕೆ ಯಾರದ್ದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ, R.D. ಲಿಯಾಂಗ್ ಈಸ್ ದ ರೈಟ್ ಆನ್ಸರ್. ಕಾರ್ಗಿಲ್ ಯುದ್ಧ ನಡೆದ ವರ್ಷ ಕೇಳಿದ್ದಾರೆ. ಸೊ ಕಾರ್ಗಿಲ್ ಯುದ್ಧ ನಡೆದಿರ್ತಕ್ಕಂಥದ್ದು ಆಪ್ಷನ್ ಸಿ 1999 ಅನ್ನೋದು ಸರಿ ಇದೆ. ಇನ್ನು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಕೇಳ್ಬೋದು. ಸೊ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲದಪ್ಪ ಅಂದ್ರೆ ನ್ಯೂಯಾರ್ಕ್ನಲ್ಲಿ ಇದೆ. ಇನ್ನು ಆಸ್ಟ್ರೇಲಿಯಾ ಖಂಡದಲ್ಲಿರುವ ಬ್ಲ್ಯಾಕ್ವುಡ್ ಅನ್ನೋದು ಏನು ಅಂತ ಕೇಳಿದರು, ಅದು ನದಿ. ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ಇನ್ನು 1 ಮಾರ್ಕರಲ್ಲಿ ನಾವು ಕೇಳಿದ್ದು ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅವರಿಗೆ ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ. ಸೊ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರಿಗಿರ್ತಕ್ಕಂಥ ಹೆಸರೇ ರೆಡ್ ಇಂಡಿಯನ್ಸ್. ಇನ್ನು ಟಿಬೇಟಿನ ಧರ್ಮಗುರು ಯಾರು ಅಂತ ಕೇಳಿದ್ದಾರೆ. ಸೊ ದಲೈ ಲಾಮಾ ಇಸ್ ದ ರೈಟ್ ಆನ್ಸರ್. ಇನ್ನು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಇದು ಯಾರ ಕರೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಸ್ವಾಮಿ ವಿವೇಕಾನಂದರು ಇಸ್ ದ ರೈಟ್ ಆನ್ಸರ್. ಇನ್ನು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಗೋವಿಂದ ಪೈ. ಪ್ರಪಂಚದ ಮೊದಲ ತದ್ರೂಪಿ ಪ್ರಾಣಿಯನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ವಿಲ್ಬಂಡ್ ಇಸ್ ದ ರೈಟ್ ಆನ್ಸರ್. ಪ್ರಪಂಚದ 5ನೇ ದೊಡ್ಡ ಭೂಖಂಡ ಕೇಳಿದ್ದಾರೆ. ಅಂಟಾರ್ಟಿಕಾ ಅನ್ನೋದು ಗೊತ್ತಿರಲಿ. ಇನ್ನು 2 ಮಾರ್ಕರ್ ಕ್ವಶನ್ಸ್ ಇತ್ತು. ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಅಂಶಗಳನ್ನು ಕೇಳಿದರು. ಅದರಲ್ಲಿ ಮುಖ್ಯವಾಗಿ ಕಾರಣ ಏನಪ್ಪ ಅಂದರೆ ಅದು ರಾಜಕೀಯ ಕಾರಣ, ಆಡಳಿತಾತ್ಮಕ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ, ಸೈನಿಕ ಕಾರಣನೂ ಕೂಡ ಬರ್ತದೆ. ಇನ್ನು 14, ಗಾಂಧೀಜಿಯವರು 1924ರಿಂದ 1929ರವರೆಗೆ ಕೈಗೊಂಡ ರಚನಾತ್ಮಕ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಖಾದಿಯನ್ನು ಜನಪ್ರಿಯ ಮಾಡೋದು, ಹರಿಜನರ ಉದ್ಧಾರ ಕಾರ್ಯಗಳನ್ನು ಮಾಡೋದು. ಇನ್ನು 15ನೇ ಪ್ರಶ್ನೆ, ಕರ್ನಾಟಕದ 20 ಆಡಳಿತ ಘಟಕಗಳನ್ನು 5 ಘಟಕಗಳನ್ನಾಗಿ ಪುನರ್ ವಿಂಗಡಿಸಲಾಯಿತು. ಅವು ಯಾವುವು? ಸೊ ಅವು ಮುಂಬೈ, ಮದ್ರಾಸ್, ಮೈಸೂರು, ಹೈದರಾಬಾದ್ ಮತ್ತು ಕೊಡಗು ಅಂತಕ್ಕಂಥದ್ದು ಉತ್ತರ. ಇನ್ನು ಕರ್ನಾಟಕದ ಪ್ರಮುಖ ಸಮಾಜಮುಖಿ ಚಳುವಳಿಗಳಾದವು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಪರಿಸರ ಚಳುವಳಿ, ಮಹಿಳಾ ಚಳುವಳಿ, ರೈತ ಚಳುವಳಿ, ದಲಿತ ಚಳುವಳಿ, ಕನ್ನಡ ಉಳಿಸಿ ಚಳುವಳಿ ಮತ್ತು ಗೋಕಾಕ್ ಚಳುವಳಿ. ಇನ್ನು ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಅದು ಜಮೀನ್ದಾರು ಪದ್ಧತಿಯ ನಿರ್ಮೂಲನೆ ಆಗಿರ್ಬೋದು, ಗೇಣಿ ಪದ್ಧತಿಯಲ್ಲಿ ಸಾಧನೆ, ಗರಿಷ್ಠ ಹಿಡುವಳಿಯ ಮಿತಿ, ಆರ್ಥಿಕ ಹಿಡುವಳಿಗ ರಚನೆ ಮತ್ತು ಸಹಕಾರಿ ಬೇಸಾಯ ಪದ್ಧತಿ. ಇನ್ನು ನ್ಯಾಯಾಲಯಗಳ ಮಹತ್ವವನ್ನು ಕೇಳಿದರು. ಈ ನ್ಯಾಯಾಲಯಗಳು ಶಾಸಕಾಂಗ ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತದೆ. ನ್ಯಾಯಾಲಯಗಳು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪನ್ನು ಕೊಡ್ತದೆ. ನ್ಯಾಯಾಲಯಗಳು ಪ್ರಜೆಗಳ ಪ್ರಾಣ, ಆಸ್ತಿ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ಮಾಡ್ತದೆ. ಇನ್ನು ರಕ್ಷಣಾ ಪಡೆಗಳ ಜವಾಬ್ದಾರಿಗಳನ್ನು ಕೇಳಿದ್ದಾರೆ. ದೇಶದ ಗಡಿ ಪ್ರದೇಶಗಳ ರಕ್ಷಣೆ, ದೇಶದ ಸಮಗ್ರತೆಯನ್ನು ಕಾಪಾಡೋದು, ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಯನ್ನು ನಿಯಂತ್ರಿಸೋದು. ಇನ್ನು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದತೆ ತರುವ ಸಮಸ್ಯೆಗಳು ಯಾವುವು ಅಂತ ಕೇಳಿದರು. ಅದರಲ್ಲಿ ಕಾಶ್ಮೀರ ವಿವಾದ ಬರ್ತದೆ, ಮಿಲಿಟರಿ ಆಕ್ರಮಣ ಬರ್ತದೆ, ಭಯೋತ್ಪಾದನೆ, ಜಲ ವಿವಾದ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆ ಅನ್ನೋದು ಉತ್ತರ. ಇನ್ನು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಅದು ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸ್ತದೆ, ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನು ಸಾಧಿಸ್ತದೆ, ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಮೌಲ್ಯಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತದೆ, ಮಾನವ ಹಕ್ಕುಗಳ ಬಗ್ಗೆ ಗೌರವ ಬೆಳೆಸ್ತದೆ, ಮೇಲಿನ ಗುರಿಗಳ ಸಾಧನೆಗೆ ಸಮನ್ವಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು ಯಾವುದಪ್ಪ ಅಂದರೆ ಈ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳ ಪಟ್ಟಿಯಲ್ಲಿ ಬರ್ತವೆ. ಇನ್ನು 22, ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಬರ್ತಕ್ಕಂಥ ಪ್ರಾಕೃತಿಕ ವಿಭಾಗಗಳಂದರೆ ಫಸ್ಟ್ ಒನ್ ಆಸ್ಟ್ರೇಲಿಯಾ, ಸೆಕೆಂಡ್ ಒನ್ ಚೀಲಿ, ಥರ್ಡ್ ಒನ್ ಬೆಲ್ಜಿಯಂ, ಫೋರ್ತ್ ಫ್ರಾನ್ಸ್, ಲಾಸ್ಟ್ ಒನ್ ನಾರ್ವೆ. ಇನ್ನು 4 ಮಾರ್ಕರ್ ಕ್ವಶನ್ಸ್ಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ರು. ಇದು 2 ಅಂಕಕ್ಕೂ ಕೂಡ ಬರ್ಬೋದು. ಎಸ್, ಸರ್ವೋಚ್ಚ ನ್ಯಾಯಾಲಯ ಅಂತಂದ್ರೆ
ಇದು ನಮ್ಮ ಸಂವಿಧಾನದ ದೇಶದ ಏಕತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸ್ಥಾಪಿಸಿದ ನ್ಯಾಯಾಲಯವನ್ನು ನಾವೇನಂತೀವಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಈ ಸರ್ವೋಚ್ಚ ನ್ಯಾಯಾಲಯ ಅದು ಮುಖ್ಯವಾಗಿರ್ತಕ್ಕಂಥ ಕಚೇರಿಯಲ್ಲಿದೆ, ನವದೆಹಲಿಯಲ್ಲಿ ಇದೆ. ಇದರಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡ ಒಟ್ಟು 34 ಜನ ನ್ಯಾಯಾಧೀಶರಿದ್ದಾರೆ. ಈ ನ್ಯಾಯಾಧೀಶರನ್ನು ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಹಾಗಾದರೆ ಇದೇ ಸರ್ವೋಚ್ಚ ನ್ಯಾಯಾಲಯ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಸರ್ವೋಚ್ಚ ನ್ಯಾಯಾಲಯದ ರಚನೆ ಆಯಿತು, ಇನ್ನು ಕಾರ್ಯಗಳನ್ನು ನೋಡೋಣ. ಫಸ್ಟ್ ಏನು ಮಾಡ್ತದಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದವನ್ನು ಬಗೆಹರಿಸುವ ಕೆಲಸವನ್ನು ಸಹಿತ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. ಆಮೇಲೆ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ವಿವಿಧ ರೀತಿಯ ರೀಟ್ ಆಜ್ಞೆಗಳನ್ನು ಹೊರಡಿಸ್ತಕ್ಕಂಥ ಕೆಲಸ ಸಹಿತ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ. ಆಮೇಲೆ ಈ ಸರ್ವೋಚ್ಚ ನ್ಯಾಯಾಲಯದ ಇನ್ನೊಂದು ಕೆಲಸ ಏನಪ್ಪ ಅಂದರೆ ಸಂವಿಧಾನವನ್ನು ಅರ್ಥೈಸೋದು, ಅದರ ವ್ಯಾಖ್ಯೆಯನ್ನು ಕೊಡ್ತದೆ. ಇನ್ನು ರಾಷ್ಟ್ರಪತಿಯವರು ಈ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಲಹೆ ಅಭಿಪ್ರಾಯಗಳನ್ನು ಸಹಿತ ಈ ಸರ್ವೋಚ್ಚ ನ್ಯಾಯಾಲಯ ಕೊಡ್ತದೆ. ಇನ್ನು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸ್ತಕ್ಕಂಥ ಕೆಲಸ ಸಹಿತ ಸರ್ವೋಚ್ಚ ನ್ಯಾಯಾಲಯ ಮಾಡ್ತದೆ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಭಾರತದ ನಕ್ಷೆಯಲ್ಲಿ ಮೀರತ್, ಗೋರಖ್ಪುರ್, ಮೈಸೂರು, ಝಾನ್ಸಿ, ಬ್ಯಾರಕ್ಪುರ್ ಮತ್ತು ಗ್ವಾಲಿಯರ್ಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಸೊ ಆಲ್ರೆಡಿ ಈ ಥರ ನೀಟಾಗಿ ಭಾರತದ ನಕ್ಷೆನ ತೆಗೀರಿ. ಸೊ ಫಸ್ಟು, ಆಮೇಲೆ ಅದರಲ್ಲಿರ್ತಕ್ಕಂಥದ್ದು ಮೀರತ್ ಗುರುತಿಸಿದ್ದೀವಿ. ಓಕೆ, ನೆಕ್ಸ್ಟ್ ಇರೋದು ಗ್ವಾಲಿಯರ್ ಇದೆ, ಆಮೇಲೆ ಗೋರಖ್ಪುರ್, ಝಾನ್ಸಿ, ಬ್ಯಾರಕ್ಪುರ್ ಮತ್ತು ಮೈಸೂರು. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ತೊಗೊಳ್ರಿ, ಯಾಕಂದರೆ ಇದನ್ನು ನಾವು SE 2ಗಾಗಿರ್ತಕ್ಕಂಥ ನಾವೇ ಪ್ರಿಪೇರ್ ಮಾಡಿದ್ದು. ಇನ್ನು DSERT ಅವರ ಮಾಡೆಲ್ ಪ್ರಕಾರನೂ ಕೂಡ ನಿಮಗೆ ಕ್ವಶನ್ ಪೇಪರ್ಸ್ಗಳು ಕೊಡ್ತೀವಿ. ಇಲ್ಲಿ ಎಷ್ಟೋ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ರಿಪೀಟ್ ಆಗ್ತಾವೆ. ಸೊ ಆ ಕಾರಣಕ್ಕಾಗಿ ನಾನು ನಿಮ್ಗೆ ಏನು ಹೇಳೋದು ಅಂದ್ರೆ ಚೆನ್ನಾಗಿ ಇವುಗಳನ್ನು ಅರ್ಥೈಸಿಕೊಂಡು ಪ್ರಶ್ನೆಗಳನ್ನು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಇವುಗಳು ಕೂಡ ನಿಮಗೆ ಚೆನ್ನಾಗಿ ಏನಾಗ್ತಾವಪ್ಪ ಅಂದ್ರೆ ಅಂಕಗಳನ್ನು ತಂದು ಕೊಡ್ತಾವೆ. ಸೊ ನಮ್ಮ ವಿಡಿಯೋಗಳು ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ಥರ ಮುಂಬರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳು ಸಿಗ್ತಾವೆ. ಅವುಗಳನ್ನು ತಪ್ಪದೇ ತಾವು ನೋಡೋದನ್ನು ಮಾತ್ರ ಮರೆಯದಿರಿ. ಸೊ ನೆಕ್ಸ್ಟ್ ಸೈನ್ಸ್ ಇದೆ ಮತ್ತು ಹಿಂದಿಗಾಗಿನೂ ಕೂಡ ನಾವು ಅಂದರೆ ಪ್ರತಿ ವಿಷಯದಲ್ಲಿ ನಿಮಗೆ 4 ಸೆಟ್ ಕ್ವಶನ್ ಪೇಪರನ್ನು ಕೊಡ್ತೀವಿ. ಒಂದು DSERTದು ಒಂದು ಮತ್ತು ಅವು 4. ಸೊ ಹೀಗಾಗಿ ಖಂಡಿತವಾಗಿ ನೀವು ಹೆಚ್ಚು ಸ್ಕೋರ್ಗಳನ್ನು ಮಾಡ್ತೀರಿ ಮತ್ತು ಅಂಕಗಳು ಕೂಡ ನಿಮಗೆ ಏನಾಗ್ತವೆ ಅಂದ್ರೆ ಸಿಗ್ತವೆ. ಮತ್ತು ಇನ್ನೊಂದು ಏನಂತಂದ್ರೆ ಪ್ರಶ್ನೆಗಳು ರಿಪೀಟ್ ಆಗ್ತಾವೆ. ಸೊ ಈ ಕ್ವಶನ್ಸ್ಗಳನ್ನ ರಿಪೀಟ್ ಆಗೋದ್ರಿಂದ ನಿಮ್ಗೆ ಇನ್ನೂ ಅಷ್ಟು ಏನಾಗ್ತದಪ್ಪ ಅಂತಂದ್ರೆ ಯೂಸ್ ಆಗ್ತದೆ. ಇದನ್ನು ಓದ್ಕೊಂಡು ಹೋದರೆ ಖಂಡಿತವಾಗಿ ನೀವು ಹೆಚ್ಚು ಅಂಕಗಳನ್ನು ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಇಷ್ಟು ಈ ವಿಡಿಯೋದಲ್ಲಿ ಇತ್ತು ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ನೋಡುವ ಲೈವ್ ಕ್ಲಾಸ್ ಮಾಡಬೇಕಂತ ಇದೆ. ಸೊ ಲೈವ್ ಕ್ಲಾಸಲ್ಲಿ ಹಾಗೇನಾದರೂ ವೇಳಾಪಟ್ಟಿಯನ್ನು ನಾವು ಶೆಡ್ಯೂಲ್ ಮಾಡಿದರೆ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ನೀವು ಬಂದು ಏನು ಮಾಡ್ಬೋದು, ಲೈವನ್ನು ಅಟೆಂಡ್ ಮಾಡ್ಬೋದು. ಓಕೆ, ಬಾಯ್.